ಕದಿಯುವ ಆಸೆ ನಮ್ಮ ಹೃದಯದಲ್ಲಿ ಇರ್ತದೆ. ಯಾಕೆಂದರೆ ಸ್ವಭಾವತಃ ನಾವು ಅಂಥವರೇ. ಇದು ಸರಿಯೋ ತಪ್ಪೋ ಬನ್ನಿ ಇವತ್ತು ತಿಳಿದುಕೊಳ್ಳೋಣ. ಪ್ರೀತಿಯುಳ್ಳ ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 28ನೇ ವಚನದಿಂದ 32ನೇ ವಚನದವರೆಗೆ ಬರೆಯಲ್ಪಟ್ಟಂಥ ನಮ್ಮ ಸ್ವಭಾವದ ಆಸೆಗಳು, ಪಾಪಗಳ ಗುಣಲಕ್ಷಣಗಳ ಪಟ್ಟಿಯನ್ನು ಅಧ್ಯಯನ ಮಾಡಲಿದ್ದೇವೆ. ನಾವೆಷ್ಟು ಮಲಿನರು ಎಂದು ಅದು ನಮಗೆ ತಿಳಿಸುವಾಗ ದೇವರಾತ್ಮನ ಹತೋಟಿಯಲ್ಲಿದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮನ್ನು ಶುದ್ಧಪಡಿಸಿಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಜ್ಞಾನೋಕ್ತಿಗಳು 25:28. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ, ದೇವರಾತ್ಮನ ನಡೆಸುವಿಕೆಯಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ತಿಳಿಸಿದಂಥ ಅಮೂಲ್ಯವಾದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ಆತ್ಮದಲ್ಲಿ ಬಲ ಹೊಂದಿ ನಾವು ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 28 ಮತ್ತು 29ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತೂ ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಹಾಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಎಂಬುದಾಗಿ ನೋಡುವಾಗ, ಮಾನವನು ತನ್ನ ಪಾಪದ ಸ್ವಭಾವದಿಂದಾಗಿ ಒಬ್ಬ ಕಳ್ಳನು, ಸುಳ್ಳು ಹೇಳುವವನು ಆಗಿದ್ದಾನೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನಾನು ಚಿಕ್ಕ ಹುಡುಗನಾಗಿದ್ದಾಗ ಒಂದು ದುಷ್ಟ ಯೌವನಸ್ಥರೊಂದಿಗೆ ಸೇರಿಕೊಂಡಿದ್ದೆ. ಆ ಗುಂಪಿನಲ್ಲಿ ಸ್ವಲ್ಪ ಒಳ್ಳೆಯವನು ನಾನೇ ಆಗಿದ್ದೆ. ಕಲ್ಲಂಗಡಿ ಹಣ್ಣು ಬೆಳೆಯುವ ಸಮಯದಲ್ಲಿ ನಾವು ಅದನ್ನು ಕದಿಯುತ್ತಿದ್ದೆವು. ಕೃಷಿಕನು ನಮಗೆ ತಿನ್ನಲು ಒಂದನ್ನು ಕೊಡುತ್ತಿದ್ದನು, ಆದರೆ ಕದ್ದು ತಿಂದ ಹಣ್ಣು ರುಚಿಯಾಗಿತ್ತು. ನಾವು ಸೇಬು, ಪೀಚ್ ಹಣ್ಣುಗಳನ್ನು ಕದಿಯುತ್ತಿದ್ದೆವು. ಚಳಿಗಾಲದ ಸಮಯದಲ್ಲಿ ಮೊಟ್ಟೆಗಳನ್ನು ಕದ್ದುಕೊಂಡು ಹೋಗಿ ಬೇಯಿಸಿ ತಿನ್ನುತ್ತಿದ್ದೆವು. ನಮ್ಮ ಕಣ್ಣಿಗೆ ಬೀಳದ್ದು ಯಾವುದೂ ಇರಲಿಲ್ಲ. ನಾನು ರಕ್ಷಣೆ ಹೊಂದಿದ ಬಳಿಕ ನನ್ನಲ್ಲಿ ಈ ಮನೋಭಾವ ಇತ್ತು. ಹಳ್ಳಿಯಲ್ಲಿನ ಕಲ್ಲಂಗಡಿ ಹಣ್ಣಿನ ತೋಟವಿದ್ದ ಒಬ್ಬನ ಮನೆಗೆ ನಾನು ಹೋದಾಗ, ನಾನು ಒಂದು ಹಣ್ಣನ್ನು ತೆಗೆದುಕೊಳ್ಳುತ್ತೇನೆಂದು ನೆನೆಸಿ ಕಾರಿನಿಂದ ಇಳಿದೆ. ಅಷ್ಟರಲ್ಲಿ ನಾನು ಯೋಚಿಸಿದೆ, ನಿಲ್ಲು, ಕೆಲವೇ ನಿಮಿಷಗಳಲ್ಲಿ ನೀನು ಈ ತೋಟದ ಯಜಮಾನನ ಮನೆಗೆ ಹೋಗಲಿದ್ದಿ. ಅವನು ಹೇಗೋ ನಿನಗೊಂದು ಹಣ್ಣನ್ನು ಕೊಡುತ್ತಾನೆ. ಈಗ ನಾನದನ್ನು ಕದಿಯುವುದರಲ್ಲಿ ಅರ್ಥವಿಲ್ಲ. ನಾನು ಪುನಃ ಕಾರಿನಲ್ಲಿ ಕೂತು ಮುಂದೆ ಹೋದೆ. ನಾನು ಅವನೊಂದಿಗೆ ನನ್ನಲ್ಲಾದ ಯೋಚನೆಯನ್ನು ಹೇಳಿದಾಗ ಅವನು ನಕ್ಕು ಹೇಳಿದನು, ಒಂದು ವೇಳೆ ಆ ತೋಟವನ್ನು ಹೊಕ್ಕಿರುತ್ತಿದ್ದರೆ ನಾನು ಗುಂಡು ಹೊಡೆಯುತ್ತಿದ್ದೆ. ಅಲ್ಲಿ ಹಣ್ಣುಗಳನ್ನು ಕದಿಯುವವರು ತುಂಬ ಬರುತ್ತಾರೆ, ಅದಕ್ಕೆ ತುಂಬ ಕ್ರಯವಿದೆ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಕದಿಯುವ ಆಶೆ ನಮ್ಮ ಹೃದಯಗಳೊಳಗೆ ಇರುತ್ತದೆ. ನಾವು ಸ್ವಭಾವತಃ ಅಂಥವರಾಗಿಯೇ ಇರುತ್ತೇವೆ. ಪೌಲನು ಹೇಳುತ್ತಾನೆ, ಒಂದು ವೇಳೆ ಕದಿಯುವುದು ಸರಿಯೆಂದು ಕಂಡರೂ ಕದಿಯಬೇಡಿರಿ ಎಂಬುದಾಗಿ. ಪ್ರಿಯರೇ, ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು ಎಂಬುದಾಗಿ ನೋಡುವಾಗ, ವಿಶ್ವಾಸಿಯು ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಸಿರಿವಂತನಾಗಬಾರದು, ಆದರೆ ತನ್ನಲ್ಲಿ ಹೆಚ್ಚಾಗಿರುವುದನ್ನು ಇತರರಿಗೆ ಕೊಟ್ಟು ಸಹಾಯ ಮಾಡಬೇಕು. ಈ ದಿನಗಳಲ್ಲಿ ಅನೇಕ ಉತ್ತಮ ಕ್ರೈಸ್ತ ಸೇವೆಗಳು ಹಣದ ಕೊರತೆಯಿಂದಾಗಿ ಕಷ್ಟಕ್ಕೆ ಸಿಲುಕಿರುತ್ತವೆ. ಯಾಕೆಂದರೆ ಅನೇಕ ವಿಶ್ವಾಸಿಗಳು ತಮಗಾಗಿ ಐಶ್ವರ್ಯವನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ, ಹೊರತು ಬೇಕಾದಷ್ಟು ಕೊಡುತ್ತಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೆಟ್ಟ ಮಾತು ಅಂದರೆ ಬೇಡವಾದ ಮಾತುಗಳು, ಅಸಹ್ಯಕರವಾದ ಮಾತುಗಳು, ವಿಶ್ವಾಸಿಯಲ್ಲಿನ ನಿಯಂತ್ರಣವಿಲ್ಲದ ನಾಲಿಗೆ ಅವನ ಕೆಟ್ಟುಹೋದ ಜೀವಿತದ ಗುರುತಾಗಿದೆ.
ತಪ್ಪಾದ ಇಲ್ಲವೇ ನಂಬಲನರ್ಹವಾದ ಕಥೆಗಳನ್ನು ಹೇಳುವ ವಿಶ್ವಾಸಿಗಳು ತಮ್ಮ ದುಷ್ಟತನ ತುಂಬಿದ ಹೃದಯವನ್ನು ಪ್ರದರ್ಶಿಸುತ್ತಾರೆ. ಹೃದಯವೆಂಬ ಬಾವಿಯಲ್ಲಿರುವಂಥದ್ದೇ ಬಾಯಿ ಎಂಬ ಪಾತ್ರೆಯಿಂದ ಹೊರಬರುತ್ತದೆ. ಪ್ರಿಯರೇ, ವಿಶ್ವಾಸಿಯ ಸಂಭಾಷಣೆಯು ಇತರ ವಿಶ್ವಾಸಿಗಳಿಗೆ ಉತ್ತೇಜನವನ್ನು ಕೊಡುವಂಥದ್ದಾಗಿರಬೇಕು. ನಾವು ಹಾಸ್ಯವಂತರಾಗಿದ್ದು ಜೀವನವನ್ನು ಸಂತೋಷದಿಂದ ಕಳೆಯಬಹುದು. ಹಾಸ್ಯಕ್ಕೆ ಅದರದೇ ಆದ ಸ್ಥಾನವಿದೆ. ಆದರೆ ನಮ್ಮ ಹಾಸ್ಯವು ಕೆಟ್ಟದ್ದಾಗಿ ಕೊಳಕಾಗಿರಬಾರದು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ: ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಎಂಬುದಾಗಿ ನೋಡುವಾಗ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದು ನಾವು ಆತನನ್ನು ದುಃಖಪಡಿಸಲು ಸಾಧ್ಯವಿದೆ. ಆತನಿಗೆ ದುಃಖ ಕೊಡುವಂಥದ್ದು ಯಾವುದು? ಹಿಂದೆ ಪಟ್ಟಿ ಮಾಡಿರುವ ಬೇಡದ ಕಾರ್ಯಗಳು. ಒಬ್ಬ ಕ್ರೈಸ್ತನು ಸುಳ್ಳು ಹೇಳುವಾಗ ಪವಿತ್ರ ಆತ್ಮನು ದುಃಖಪಡುತ್ತಾನೆ. ಒಬ್ಬ ಕ್ರೈಸ್ತನು ಕೆಟ್ಟ ಯೋಚನೆಗಳನ್ನು ಮಾಡುವಂಥದ್ದು ಪವಿತ್ರ ಆತ್ಮನಿಗೆ ದುಃಖ ಕೊಡುತ್ತದೆ. ಒಬ್ಬನು ದುಃಖಗೊಂಡಾಗ ಏನಾಗುತ್ತದೆ? ಅದು ಅನ್ಯೋನ್ಯತೆಯನ್ನು ಮುರಿಯುತ್ತದೆ. ನೀನು ಪವಿತ್ರಾತ್ಮನನ್ನು ದುಃಖಪಡಿಸಿದಾಗ, ಆತನೊಂದಿಗಿನ ನಿನ್ನ ಅನ್ಯೋನ್ಯತೆ ಕಡಿದು ಹೋದಾಗ ಆತನು ನಿನ್ನ ಜೀವಿತದಲ್ಲಿ ಕಾರ್ಯನಡೆಸಲು ಆಗುವುದಿಲ್ಲ. ಆತನಲ್ಲಿಯೇ ಮುದ್ರೆ ಹೊಂದಿದಿರಲ್ಲ ಎಂಬುದಾಗಿ ನೋಡುವಾಗ ಇದರ ಅರ್ಥ ನಾವು ಪವಿತ್ರಾತ್ಮನನ್ನು ದುಃಖಪಡಿಸುವ ಸಾಧ್ಯತೆ ಇದೆ. ಆದರೆ ಆತನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಯಾಕಂದರೆ ನಾವು ಆತನಲ್ಲಿ ಮುದ್ರೆ ಹಾಕಲ್ಪಟ್ಟಿದ್ದೇವೆ. ಇದೆಷ್ಟು ಅದ್ಭುತವಾದದ್ದು! ಪ್ರಿಯರೇ, ನೀವು ಪುನರ್ಜನ್ಮ ಹೊಂದಿದಾಗಲೇ ಪವಿತ್ರಾತ್ಮನಲ್ಲಿ ಮುದ್ರೆ ಹೊಂದಿದ್ದೀರಿ. ವಿಮೋಚನೆಯ ದಿನಕ್ಕೋಸ್ಕರ ಎಂಬುದಾಗಿ ನೋಡುವಾಗ ಆತನು ನಿನ್ನನ್ನು ಕರ್ತನಾದ ಯೇಸುವಿಗೆ ಒಪ್ಪಿಸುವವರೆಗೆ ಈ ಮುದ್ರೆ ಇರುತ್ತದೆ. ವಿಮೋಚನೆಯ ದಿನದ ತನಕ ಇರುವ ಈ ಮುದ್ರೆಯನ್ನು ವಿಶ್ವಾಸಿಯು ತೆಗೆಯಲಿಕ್ಕೆ ಆಗುವುದಿಲ್ಲ. ಆದರೆ ವಿಶ್ವಾಸಿಯು ಪವಿತ್ರಾತ್ಮನನ್ನು ದುಃಖಪಡಿಸಬಹುದು. ಈಗಿನ ದಿನಗಳಲ್ಲಿ ಕ್ರೈಸ್ತರೊಳಗಿರುವ ವ್ಯತ್ಯಾಸವೇನು? ಆ ವ್ಯತ್ಯಾಸವೇನೆಂದರೆ, ಕೆಲವರು ದುಃಖಪಟ್ಟ ಪವಿತ್ರಾತ್ಮನೊಂದಿಗೆ ಜೀವಿಸುತ್ತಿರುತ್ತಾರೆ, ಇನ್ನು ಕೆಲವರು ದುಃಖಪಡದ ಪವಿತ್ರಾತ್ಮನೊಂದಿಗೆ ಜೀವಿಸುತ್ತಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31 ಮತ್ತು 32ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯ ಈ 2 ವಚನಗಳು ಒಂದಕ್ಕೊಂದು ವಿರೋಧವಾಗಿರುವಂತಿವೆ. 31ನೇ ವಚನದಲ್ಲಿ ಪವಿತ್ರಾತ್ಮನಿಗೆ ದುಃಖವುಂಟು ಮಾಡುವ ಇನ್ನೂ ಕೆಲವು ಸಂಗತಿಗಳಿವೆ. ಇವು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟ ಪಾಪಗಳು. ಇದರ ಬದಲಾಗಿ ದೇವರು ನಮ್ಮಲ್ಲಿರಬೇಕೆಂದು ಆಶಿಸುವ ಕೆಲವು ಭಾವನಾತ್ಮಕ ಕಾರ್ಯಗಳು 32ನೇ ವಚನದಲ್ಲಿದೆ. ಪ್ರಿಯರೇ, ಮುಂದಕ್ಕೆ ನೋಡೋಣ. ಕಹಿ ಮನಸ್ಸು. ಪ್ರಿಯರೇ, ಇದು ಮನಸ್ಸಿಗೆ ಕಿರಿಕಿರಿಯನ್ನುಂಟು ಮಾಡುವಂಥದ್ದಾಗಿದ್ದು ಇತರರ ಕುರಿತು ನಾವು ಕಠಿಣವಾದ ಅಭಿಪ್ರಾಯ ಹೊಂದುವಂತೆ ಮಾಡುತ್ತದೆ. ಒಮ್ಮೆ ಒಬ್ಬರು ನನ್ನ ಬಳಿಗೆ ಬಂದು ಬೇರೊಬ್ಬ ಕ್ರೈಸ್ತನ ಕುರಿತು ತನ್ನ ಅಭಿಪ್ರಾಯವೇನೆಂದು ಹೇಳತೊಡಗಿದರು. ಅಲ್ಲಿದ್ದ ಇನ್ನೊಬ್ಬ ಕ್ರೈಸ್ತರು ಆ ಬಳಿಕ ಹೇಳಿದರು, ಈ ಮನುಷ್ಯ ಹೇಳಿದ್ದಕ್ಕೆ ಹೆಚ್ಚು ಲಕ್ಷ್ಯ ಕೊಡಬೇಡಿರಿ, ಯಾಕಂದರೆ ಅವನು ಮನಸ್ಸಿನ ತುಂಬ ಕೈ ತುಂಬಿಸಿಕೊಂಡಿದ್ದಾನೆ ಎಂದು. ಅನೇಕರು ತಮ್ಮಲ್ಲಿನ ಕಹಿ ಮನಸ್ಸಿನಿಂದಾಗಿ ಮಾತನಾಡುತ್ತಾರೆ ಮತ್ತು ಅವರ ಮಾತುಗಳು ನೋವನ್ನುಂಟು ಮಾಡುತ್ತವೆ. ಇದು ಪವಿತ್ರಾತ್ಮನಿಗೆ ದುಃಖವನ್ನುಂಟು ಮಾಡುವಂಥದ್ದಾಗಿದೆ. ಕೋಪ, ಕ್ರೋಧ ಎಂಬುದಾಗಿ ನೋಡುವಾಗ ಪ್ರಿಯರೇ, ಇದು ಭಾವನೆಗಳ ಅನಿಯಂತ್ರಿತ ಹೊರಹೊಮ್ಮುವಿಕೆ. ಬಿಷಪ್ ಮೌಲ್ ಅವರು ಇವೆರಡರಲ್ಲಿನ ವ್ಯತ್ಯಾಸವನ್ನು ಹೀಗೆ ಹೇಳುತ್ತಾರೆ: ಕೋಪವು ಅತಿಯಾದ ಭಾವನೆಯನ್ನು ಸೂಚಿಸುತ್ತದೆ, ಕ್ರೋಧವು ನಮ್ಮಲ್ಲಿ ಸದಾಕಾಲ ಇರುವಂಥದ್ದು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ಕಲಹ ಎಂಬುದಾಗಿ ನೋಡುವಾಗ ಇದು ನಮ್ಮ ಹಕ್ಕುಗಳ ಕುರಿತು, ನೋವುಗಳ ಕುರಿತು ಧೈರ್ಯವಾಗಿ ವಾದಿಸುವುದಾಗಿದೆ. ಸಭಾಪಾಲಕರು ತಮ್ಮೊಂದಿಗೆ ಕೈ ಕುಲುಕದಿದ್ದರೆ ಅವರು ತಮ್ಮನ್ನು ಲಕ್ಷಿಸುವುದೇ ಇಲ್ಲವೆಂದು ಕೆಲವರು ಅಂದುಕೊಳ್ಳುತ್ತಾರೆ. ಚಿಕ್ಕ ಕಾರಣ ಸಿಕ್ಕಿದರೂ ಅವರು ಮನಸ್ಸಿನಲ್ಲಿ ಬೇಸರ ಪಟ್ಟುಕೊಳ್ಳುತ್ತಾರೆ. ಎಲ್ಲರನ್ನೂ ಖುಷಿಪಡಿಸಲಿಕ್ಕಾಗಿ ಸಭಾಪಾಲಕರು ಎಲ್ಲರ ಸಂಗಡ
ಕೈ ಕುಲುಕುತ್ತಾ ಹೋಗಲು ಸಾಧ್ಯವಿದೆಯೋ? ಇಂತಹ ಮನೋಭಾವವು ಪವಿತ್ರಾತ್ಮನನ್ನು ದುಃಖಪಡಿಸುವಂಥದ್ದಾಗಿದೆ. ದೂಷಣೆ ಎಂಬುದಾಗಿ ನೋಡುವಾಗ ಇದು ಕೆಟ್ಟ ಮಾತನ್ನಾಡುವುದು. ಎಲ್ಲ ವಿಧವಾದ ದೂಷಣೆಯ ಮಾತುಗಳು ಮತ್ತು ಮತ್ಸರವು ನಾವು ನಮ್ಮೊಳಗೆ ಅಡಗಿಸಿಟ್ಟುಕೊಂಡ ದ್ವೇಷವೇ ಆಗಿದೆ. ನಿಮ್ಮಿಂದ ದೂರ ಮಾಡಿರಿ ಎಂಬುದಾಗಿ ನೋಡುವಾಗ ಈ ಎಲ್ಲ ಪಾಪಗಳನ್ನು ತೆಗೆದುಹಾಕಬೇಕು, ಅಂದರೆ ದೂರ ಮಾಡಬೇಕು. ಗ್ರೀಕ್ ಮೂಲದಲ್ಲಿನ ಪದವು ಒಂದೇ ಸಲಕ್ಕೆ ಶಾಶ್ವತವಾಗಿ ಬಿಟ್ಟು ಬಿಡಬೇಕು ಎಂಬ ಅರ್ಥ ಕೊಡುತ್ತದೆ. ಪ್ರಿಯರೇ, ಈ ಪಾಪಗಳನ್ನೆಲ್ಲ ತೆಗೆದುಹಾಕುವುದಕ್ಕೆ ನಾವು ತೀರ್ಮಾನ ಮಾಡಬೇಕು. ಈಗ ಇದರ ವ್ಯತಿರಿಕ್ತವಾದದ್ದನ್ನು ನೋಡುತ್ತೇವೆ. ನೀವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂದು ಹೇಳುವ ಮಾತು. ಪ್ರಿಯರೇ, ವಿಶ್ವಾಸ ಜೀವಿತದಲ್ಲಿ ಶೂನ್ಯವಿಲ್ಲದ ಹಾಗೆ ಸ್ಪಷ್ಟವಾದ ಬದಲಾವಣೆಯು ಕಂಡುಬರಬೇಕು. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಇರ್ರಿ, ಇದು ಕ್ರೈಸ್ತ ಸೌಜನ್ಯವಾಗಿದೆ. ಕರುಣೆಯುಳ್ಳವರಾಗಿರಿ, ಇದು ಕರುಣೆಗಿಂತಲೂ ಆಳವಾದ ಪ್ರತಿಕ್ರಿಯೆ. ಹೃದಯದಲ್ಲಿ ಆಳವಾದ ಕರುಣೆಯಿಂದ ತುಂಬಿರುವುದು. ಕೆಲವು ವಿಶ್ವಾಸಿಗಳು ಈ ರೀತಿ ಇರುತ್ತಾರೆ. ಅವರು ಅದ್ಭುತ ಸ್ನೇಹಿತರಾಗಿರುತ್ತಾರೆ. ಅವರು ನಿಮ್ಮನ್ನು ಕಂಡಾಗ ನಿಮ್ಮ ಸುತ್ತ ಕೈ ಹಾಕುತ್ತಾರೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ಕಾಲೇಜಿನ ಬಳಿಕ ಸೆಮಿನರಿಯಲ್ಲಿದ್ದವನೊಬ್ಬನಿಗೆ ನಾನು ತುಂಬ ವರ್ಷ ಸಹಾಯ ಮಾಡುತ್ತಿದ್ದೆ. ಈಗ ಅವನು ನಿವೃತ್ತನಾಗಿದ್ದಾನೆ. ಕೆಲ ಸಮಯದ ಹಿಂದೆ ನಾವು ಫ್ಲೋರಿಡಾದಲ್ಲಿ ಸಂಧಿಸಿದಾಗ ನಾವು ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡೆವು. ನಾವು ಪರಸ್ಪರ ಕರುಣೆಯುಳ್ಳವರಾಗಿದ್ದೆವು. ನಾವು ಕರ್ತನಲ್ಲಿ ಪ್ರೀತಿಸುತ್ತಿದ್ದೆವು ಎಂಬುದಾಗಿ. ಪ್ರಿಯರೇ, ಕ್ಷಮಿಸುವವರಾಗಿಯೂ ಎಂಬುದಾಗಿ ನೋಡುವಾಗ ಮೂಲತಃ ಇದರ ಅರ್ಥ ನಿಮ್ಮನ್ನು ನೀವೇ ಪರಸ್ಪರ ಕ್ಷಮಿಸುವವರಾಗಿರಿ ಎಂದು. ಪರಸ್ಪರರ ತಪ್ಪುಗಳನ್ನು ಕ್ಷಮಿಸಿಕೊಳ್ಳಬೇಕು. ಇತರರ ತಪ್ಪುಗಳನ್ನು ಎತ್ತಿ ತೋರಿಸದೆ ಕ್ಷಮಿಸಬೇಕು. ಮುಂದಕ್ಕೆ ನೋಡೋಣ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಎಂಬುದಾಗಿ ನೋಡುವಾಗ ಇದೆಲ್ಲವನ್ನು ಎರಡು ರೀತಿಯಾಗಿ ಮಾಡಬೇಕು. ಮೊದಲನೆಯದಾಗಿ, ಈ ನಡತೆ ಪವಿತ್ರಾತ್ಮನನ್ನು ದುಃಖಪಡಿಸಬಾರದು. ಎರಡನೆಯದಾಗಿ, ಕ್ಷಮಿಸಲು ಕಾರಣ ನ್ಯಾಯ ವಿಚಾರದ್ದಲ್ಲ, ಪ್ರಿಯರೇ, ಕೃಪೆಯದ್ದು. ಇದು ಕಾನೂನಿನ ಒಂದು ಅಪ್ಪಣೆಯಲ್ಲ. ಕ್ರಿಸ್ತನು ನಮಗಾಗಿ ಸತ್ತದರಿಂದ ನಮಗೆ ದೇವರು ಕೊಟ್ಟ ಕ್ಷಮಾಪಣೆಯ ಆಧಾರದಲ್ಲಿರತಕ್ಕದ್ದು. ನಾವು ಕ್ಷಮಿಸಲ್ಪಟ್ಟದರಿಂದ ಇತರರನ್ನು ಕ್ಷಮಿಸತಕ್ಕದ್ದು. ನಮಗೆ ಕ್ಷಮಾಪಣೆ ದೊರಕುವುದಕ್ಕಾಗಿ ಅಲ್ಲ. ಇಲ್ಲಿನ ವ್ಯತ್ಯಾಸವನ್ನು ಗಮನಿಸಿರಿ. ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಈ ರೀತಿ ಹೇಳಿದ್ದರಲ್ಲಿ ಕ್ಷಮಾಪಣೆಗಾಗಿರುವ ನ್ಯಾಯಿಕ ಆಧಾರವನ್ನು ಹೇಳಿದ್ದಾನೆ. ಪ್ರಿಯರೇ, ಪೇತ್ರನು ಒಂದು ಸಾರಿ ಯೇಸುವಿನ ಬಳಿಗೆ ಬಂದು ಕ್ಷಮಿಸುವ ವಿಚಾರದಲ್ಲಿ ಕೇಳುವುದನ್ನು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನದಿಂದ 35ನೇ ವಚನದವರೆಗೆ ಹೀಗೆ ನೋಡುತ್ತೇವೆ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಅಲ್ಲ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ ಎಂದು ನಮಸ್ಕರಿಸಲಾಗಿ, ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟುಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕರನ್ನು ಕಂಡು ಅವನನ್ನು ಹಿಡಿದು, ಎಲಾ, ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಇಸುಕಿದನು.
ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲಾ ನೀಚನೆ, ನೀನು ನನ್ನನ್ನು ಬೇಡಿಕೊಂಡದರಿಂದ ಆ ಸಾಲವನ್ನೆಲ್ಲ ನಾನು ನಿನಗೆ ಬಿಟ್ಟುಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕರನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಪೇತ್ರನು ತನ್ನ ಆಲೋಚನೆಗನುಸಾರವಾಗಿ ಕ್ಷಮಾಪಣೆಯ ವಿಷಯದಲ್ಲಿ ತೀರ್ಮಾನ ಮಾಡಿ ಕೇಳಿದನು. ಆದರೆ ಯೇಸು ಕ್ರಿಸ್ತನು ಒಬ್ಬ ವಿಶ್ವಾಸಿ ಯಾವ ರೀತಿಯಲ್ಲಿ ಕ್ಷಮೆಯನ್ನು ಕೊಡಬೇಕು ಎಂಬುದನ್ನು ತಿಳಿಸಿದನು. ಎಷ್ಟು ಸ್ಪಷ್ಟವಾದ ಅರ್ಥಗರ್ಭಿತವಾದ ವಿಷಯವು ಅಡಗಿದೆ ನಾವು ಕೇಳಿದ ದೃಷ್ಟಾಂತದಲ್ಲಿ ಅಲ್ಲವೇ? ಹೌದು ಪ್ರಿಯರೇ, ನಾವು ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಮಗೆ ಯಾರಾದರೂ ತಪ್ಪು ಮಾಡಿದರು ಎಂದು ತಿಳಿದುಕೊಳ್ಳಿ. ಅದರಿಂದ ನಮಗೆ ನಷ್ಟವಾಯಿತು, ನೋವಾಯಿತು, ದುಃಖವಾಯಿತು. ಅದರ ನೆನಪಿನೊಂದಿಗೆ ನಾವು ಜೀವಿಸುತ್ತಾ ಇದ್ದಾಗ ಒಂದು ದಿನ ನಮಗೆ ನೋವನ್ನುಂಟು ಮಾಡಿದ ವ್ಯಕ್ತಿ ನಮ್ಮ ಮನೆಯ ಬಾಗಿಲಿಗೆ ಬಂದು ತಾನು ಮಾಡಿದ್ದು ತಪ್ಪಾಯಿತು, ಕ್ಷಮಿಸಿರಿ ಎಂದು ಹೇಳಿಕೊಂಡಾಗ ನಾವು ಹೇಳುತ್ತೇವೆ, ಆಯಿತು, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು. ಬಂದ ವ್ಯಕ್ತಿಯು ಸಂತೋಷವಾಗಿ ಹಿಂತಿರುಗಿ ಹೋಗುತ್ತಾನೆ. ಕೆಲವು ದಿವಸಗಳ ನಂತರ ನಮಗೆ ಒಂದು ಸುದ್ದಿ ತಿಳಿಯುತ್ತದೆ. ನಾವು ಯಾರಿಗೆ ಕ್ಷಮಾಪಣೆ ಕೊಟ್ಟಿದ್ದೇವೆಯೋ ಆ ವ್ಯಕ್ತಿಗೆ ತೊಂದರೆಯಾಗಿದೆ, ನಷ್ಟವಾಗಿದೆ, ನೋವಾಗಿದೆ ಎಂದು. ಆಗ ನಾವೇನು ಹೇಳುತ್ತೇವೆ? ಹೌದಾ, ನಿನಗೆ ಹಾಗೇ ಆಗಬೇಕು, ಅಂದು ನನಗೆ ನೀನು ತೊಂದರೆ ಮಾಡಿದೆಯಲ್ಲ ಎಂದು. ಪ್ರಿಯರೇ, ಹಾಗಾದರೆ ನಾವು ಆ ವ್ಯಕ್ತಿಯನ್ನು ಮನಪೂರ್ವಕವಾಗಿ ಕ್ಷಮಿಸಿದ್ದೇವೆಯೋ? ಇಲ್ಲ ಪ್ರಿಯರೇ, ಬಾಯಿಯಿಂದ ಅಥವಾ ಮಾತಿನಿಂದ ಕ್ಷಮಿಸಿದ್ದೇವೆ, ಆದರೆ ಹೃದಯದಲ್ಲಿ ಕ್ಷಮಿಸಿರಲಿಲ್ಲ. ಆದರೆ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಿದನು. ಆತನು ನಮ್ಮ ಪಾಪಗಳನ್ನು ತನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಕೀರ್ತನೆ 103:12 ನಾವು ಇದನ್ನು ಓದುತ್ತೇವೆ. ಹೌದು, ಆತನ ಸ್ವಭಾವವೇ ಕ್ಷಮಿಸುವ ಸ್ವಭಾವವಾಗಿದೆ. ಪ್ರಿಯರೇ, ದೇವರಿಂದ ಕ್ಷಮಾಪಣೆಯನ್ನು ಹೊಂದಿಕೊಂಡ ನಾವು ಇತರರನ್ನು ಕ್ಷಮಿಸುವರಾಗಬೇಕು. ಆವಾಗಲೇ ನಾವು ದೇವರ ಮಕ್ಕಳಾಗಿ ಕಂಡುಬರುತ್ತೇವೆ. ಆದರೆ ಎಫೆಸ ಪತ್ರಿಕೆಯಲ್ಲಿ ನಾವು ದೇವರ ಕೃಪೆಯ ಆಧಾರದಲ್ಲಿ ಕ್ಷಮಿಸುವರಾಗಿರಬೇಕು. ಕ್ರಿಸ್ತನು ನಮಗಾಗಿ ಸತ್ತದರಿಂದ ದೇವರು ಕ್ರಿಸ್ತನಿಗಾಗಿ ನಮ್ಮನ್ನು ಕ್ಷಮಿಸಿ ತನ್ನ ಕೃಪೆಯನ್ನು ತೋರಿಸಿದನು ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಇದು ನಿಜವಾಗಿ ಅದ್ಭುತವಾದದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸದ ನಮ್ಮ ಜೀವಿತದಲ್ಲಿ ನಾವು ಹೇಗಿದ್ದೇವೆ? ಇತರರನ್ನು ನಾವು ಕ್ಷಮಿಸಿದ್ದೇವೆಯೋ ಅಥವಾ ಕ್ಷಮಾಪಣೆ ಕೊಡದೆ ವಿಶ್ವಾಸಿ ಎಂಬುದಾಗಿ ಜೀವಿಸುತ್ತಾ ಇದ್ದೇವೆಯೋ? ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ಈ ಕೃಪಾ ಸಮಯದಲ್ಲಿ ಯಾರಿಗೆ ಕ್ಷಮಾಪಣೆ ಕೊಡಬೇಕೋ ಅವರನ್ನು ಕ್ಷಮಿಸೋಣ ಮತ್ತು ದೇವರ ಪ್ರೀತಿಯಿಂದ ತುಂಬಿದವರಾಗಿ ದೇವರಾತ್ಮನ ನಡೆಸುವಿಕೆಯೊಂದಿಗೆ ಯಾವಾಗಲೂ ದೇವರೊಟ್ಟಿಗೆ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕ್ಷಮಾಪಣೆ ಎಂಬುದು ವಿಶ್ವಾಸದ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಮತ್ತು ಅಷ್ಟೇ ಅಗತ್ಯವಾದದ್ದು ಕೂಡ. ನಮ್ಮಲ್ಲಿ ಇರುವಂತಹ ಸ್ವಭಾವ ಸಿದ್ಧವಾದ ಕೆಟ್ಟ ವಿಚಾರಗಳನ್ನು ನಾವು ತಿಳಿದುಕೊಂಡೆವು. ದೇವರಾತ್ಮನನ್ನು ದುಃಖಪಡಿಸದೆ ಆತನಿಂದ ಮುದ್ರೆ ಹೊಂದಿದವರಾಗಿ ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಂತೆ ನಾವು ಕೂಡ ಇತರರನ್ನು ಕ್ಷಮಿಸುವವರಾಗಿಯೂ ಕರುಣೆ ಉಳ್ಳವರಾಗಿಯೂ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣವಾ? ಪ್ರೀತಿಯುಳ್ಳ ಕರ್ತನೆ, ಯೇಸುಸ್ವಾಮಿಯ ಮುದ್ದಾದ ನಾಮದಲ್ಲಿ
ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ ಅಪ್ಪ. ನಮ್ಮನ್ನು ಕರುಣಿಸು. ನಿಜವಾಗಲೂ ಇವತ್ತು ನಿನ್ನ ವಾಕ್ಯಗಳ ಮೂಲಕ ನೀನು ಮಾತನಾಡ್ತಾ ಇದ್ದಿ ಸ್ವಾಮಿ. ಯಾರ್ಯಾರು ಇನ್ನೂ ಕದಿಯುವಂಥ ವಿಚಾರದಲ್ಲಿ ಬಿದ್ದು ಹೋಗಿದ್ದಾರೋ ನಮ್ಮ ಪ್ರೀತಿಯ ಬಾಂಧವರನ್ನು ಎಚ್ಚರಿಸುವಂಥ ಮಾತುಗಳನ್ನು ಈ ದಿನ ದೇವರ ವಾಕ್ಯದ ಮೂಲಕ ತಿಳಿಯಪಡಿಸಿದ್ದೇ ನಿನಗೆ ಸ್ತೋತ್ರ. ಪ್ರಿಯ ಕರ್ತನೆ, ನಮ್ಮ ಬಾಂಧವರ ಆತ್ಮಿಕ ಜೀವಿತದಲ್ಲಿ ಜಯದ ಜೀವಿತದಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಸೈತಾನನ ಬಂಧನದಿಂದ ಬಿಡುಗಡೆ ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಯಾರನ್ನಾದರೂ ಇಲ್ಲಿಯವರೆಗೆ ಕ್ಷಮಿಸಿರದಿದ್ದರೆ ಹಿಂದೆ ಕ್ಷಮಿಸಿರಿ. ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ಈ ಕಾರ್ಯಕ್ರಮದ ಬಗ್ಗೆ ಇತರರಿಗೆ ತಿಳಿಯಪಡಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.